ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನಿ, ಏನೋ ಒಬ್ನೇ ಕೂತಿದ್ಯಾ? ಎಲ್ಲಿ ನಿನ್ ಮುದ್ದು ತಂಗಿ? ಸಿಹಿ ಶ್ಯಾಮಂಕರ್ ಮನೆಗೆ ಹೋಗಿದ್ದಾಳೆ. ಬೇಗ ಬರ್ತೀನಿ ಅಂದ್ಲು. ಇನ್ನೂ ಬಂದಿಲ್ಲ ಮಾಮ್. ನಂಗೆ ಬೋರ್ ಆಗ್ತಿದೆ. ಬೋರ್ ಆಗ್ತಿದ್ಯಾ? ಹೋಗಿ ಹೋಮ್ವರ್ಕ್ ಮಾಡು, ಬೋರ್ ಎಲ್ಲ ಹೋಗುತ್ತೆ. ಭಾರ್ಗೋ ಇನ್ನು ಯಂಗ್ ಪ್ಲೇಯರು, ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಹೋಮ್ವರ್ಕ್ ಮಾಡ್ತಾನೆ. ಡೋಂಟ್ ವರಿ, ಇಷ್ಟೊಂದು ಸ್ಟಿಕ್ಟ್ ಯಾಕೆ ಆಗ್ತೇನೆ? ಸಂಜೆ ಆಯ್ತು, ದೀಪ ಹಚ್ಚೋ ಯಜಮಾನ್ತಿ ಇನ್ನೂ ಕಾಣ್ತಾ ಇಲ್ವಲ್ಲ? ನಾನು ಹಚ್ತೀನಿ ಮಾವಯ್ಯ. ಅವಳೆಲ್ಲಿ ಸಿಹಿ? ಇವತ್ತು ಭಜನೆ ಮಾಡಲ್ವಂತ? ನೋಡಿ ಮಾವಯ್ಯ, ಅವಳು ಅವ್ರ ಅಮ್ಮನ ಥರಾನೇ ಹೇಳ್ದೆ ಕೇಳ್ದೆ ಶ್ಯಾಮ್ ಮನೆಗೆ ಹೋಗಿದ್ದಾಳೆ. ಇಲ್ಲ, ಸಿಹಿ ನಂಗೆ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಓ, ಬನ್ರಪ್ಪ ಬನ್ನಿ. ಏನಮ್ಮ ಸೀತಾ, ನೀನು ಹೋಗುವಾಗ ಇಂಥ ಕಡೆ ಹೋಗ್ತೀವಿ ಅಂತ ಹೇಳೋಗಿದ್ದಿದ್ರೆ ನಾವು ಚಿಂತೆ ಪಡ್ತಿರಲಿಲ್ಲ ಅಲ್ವಾ? ತಾತ, ಅದು ನಾನು ಮತ್ತೆ ರಾಮ್ ಡಾಕ್ಟರ್ ಅನಂತಲಕ್ಷ್ಮಿನ ಭೇಟಿ ಮಾಡಕ್ ಹೋಗಿದ್ವಿ. ಹೌದು ತಾತ. ಓ, ಇಬ್ರು ಜೊತೆಲೇ ಹೋಗಿದ್ರಾ? ನಾನು ಸೀತಾ ಒಬ್ಳೆ ಹೋಗಿದ್ದಾಳೆ ಅಂತ ಅಂದ್ಕೊಂಡೆ. ನೋಡಮ್ಮ ಭಾರ್ಗವಿ, ಇಬ್ರು ಜೊತೆಲೇ ಹೋಗಿದ್ರಂತೆ, ನೀನು ಸುಮ್ಮನೆ ತಲೆ ಕೆಡಿಸ್ಕೊಂಡೆ. ಓ ಚಿಕ್ಕಿ, ಸೀತಾ ಆಗ್ಲೇ ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ರಾ? ಆಕ್ಚುಲಿ ಶ್ಯಾಮ್ಗೆ ಮಾತು ಕೊಟ್ಟಿದ್ವಲ್ಲ ಚಿಕ್ಕಿ, ಅದನ್ನ ಉಳಿಸ್ಕೋಬೇಕಲ್ವಾ? ಮಗು ಬಗ್ಗೆ ವಿಚಾರಿಸೋದಕ್ಕೆ ಹೋಗಿದ್ವಿ ಅಷ್ಟೇ. ಒಳ್ಳೇದು ಕಣಪ್ಪ, ಅವ್ರಿಗೆ ಅವ್ರ ಮಗು ಸಿಗಬೇಕು. ಸಿಗದೆ ಹೋದ್ರೆ ಅವ್ರ ಕುಟುಂಬ ಅಪೂರ್ಣ ಆಗುತ್ತೆ ಕಣೋ. ಎಷ್ಟಾತ? ಅತ್ತೆ, ನಾನು ಎಲ್ಲಿ ಹೋಗಿದ್ದೋ ಏನೋ ಅಂತ ನಿಮಗೆ ಚಿಂತೆ ಆಯ್ತಾ? ರಾಮ್ ನನ್ನ ಜೊತೆನೇ ಇದ್ರು. ನೀವು ಸುಮ್ಮನೆ ತಲೆ ಬಿಸಿ ಮಾಡ್ಕೊಂಡ್ರಿ. ಇದು ದೇಸಾಯಿ ಮನೆ ಸೊಸೆ ಅಂದ್ರೆ ಭಾರ್ಗವೇ, ಇನ್ನು ನಿನ್ನ ಆಟ ನಡೆದಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.